ರೇಷ್ಮೆ ಸೀರೆ. ಇದು ಅಮ್ಮನ ಕಲರ್ಗೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ತಗೊಂಬಂದೆ. ನಿನ್ಗೆ ಹೇಗೆ ಅನಿಸ್ತಾ ಇದೆ? ಸಖತ್ತಾಗಿದೆ. ಇದು ಬಳೆಗಳು ಬಹುಶಃ ಮನೆಯವರಿಗೆ ಇರಿಟೇಷನ್ ಆಗ್ಬೋದು. ಪರವಾಗಿಲ್ಲ, ಉರ್ಕೊಳ್ಳಿ ಬಿಡಿ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಅಮ್ಮಂಗೋಸ್ಕರ ಒಂದು ಚಿಕ್ಕ ಚೈನ್, ಅವರು ಬರೀ ಕೋಳಲ್ಲಿ ಇರೋದು ಬೇಡ ಅಂತ. ಏನೇ ಸೊಂಟದ ಮೇಲೆ ಕೈ ಹಾಕೊಂಡು ಹಿಂಗ್ ನಿಂತಿದ್ದೀರಲ್ಲ, ಹೋಗಿ ಅಲ್ಲಿ ಹಣ್ಣನ್ ತಟ್ಟೆ ಇಟ್ಟಿದ್ದೀನಿ, ತಗೊಂಬಂದು ಇಲ್ಲಿಡಿ. ಗೊತ್ತಲ್ಲ ಹಣ್ಣು ನೋಡು, ಮ್ಯಾಜಿಕ್. ರಚನಾ, ಎಲ್ಲರೂ ಒಂದು ನಿಮಿಷ ಇಲ್ಲಿ ಬನ್ನಿ. ಬರ್ತಾ ಬರ್ತಾ ಮೀಟಿಂಗ್ಗಳು ಜಾಸ್ತಿ ಆಗ್ತಾ ಇದೆಯಲ್ಲ ಈ ಮನೇಲಿ. ಮಾಡಕ್ ಯಾರಿಗಾದ್ರೂ ಕೆಲಸ ಇದ್ರೆ ತಾನೆ ಹಾ ಹೂ ಅಂದ್ರೆ ಸಾಕು, ಒಳ್ಳೆ ಪರಡಿಗೆ ನಿಲ್ಸ್ದಂಗ್ ನಿಲ್ಸ್ತಾರೆ. ಮಾಡೋದ ಫಸ್ಟ್ ಪೂಜೆ ಆದ್ರೂ ಮಾಡಿ. ಏ ಸ್ವಲ್ಪ ಇರ್ಲಪ್ಪ. ಸಂಜೀವ, ಈಗ ಯಾವ ವಿಷಯಕ್ಕಾಗಿ ಈ ಸಭೆನ ಕರೆದಿರೋದು? ಚಿಕ್ಕಪ್ಪ, ಅದನ್ನ ರಚನಾ ಹೇಳ್ತಾಳೆ. ಯಾಕಪ್ಪ, ನಿನಗ್ ಬಾಯಿಲ್ವಾ? ಬಾಯಿ ನಿನ್ಗಿಂತ ದೊಡ್ಡದಾಗೆ ಇದೆ, ಅವನಿಗೆ ಬೇಡ ಅಂತ ಸುಮ್ಮನಿದ್ದಾನೆ ಅಷ್ಟೇ. ನಾನು ಈ ಮನೆಗೆ ಸೊಸೆಯಾಗಿ ಬಂದ್ಮೇಲೆ ನಾನು ಆಚರಣೆ ಮಾಡ್ತಿರೋ ಮೊದಲನೇ ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಇದು. ಅದಕ್ಕೆ ಪದ್ಮಜ ಅತ್ತೆ ಈ ಪೂಜೆಲಿ ಪಾಲ್ಗೊಳ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಅತಿಗೆ, ಏನ್ ಹೇಳ್ತಿದ್ದೀರಾ ನೀವು? ದೊಡ್ಡಮ್ಮ ಪೂಜೆಗೆ ಬರೋದಾ? ಯಾಕೆ ಬಂದ್ರೆ ಏನ್ ತಪ್ಪು? ತಪ್ಪು ಒಪ್ಪಿನ ಪ್ರಶ್ನೆ ಅಲ್ಲ ಸಂಜೀವ. ಅಕ್ಕಗೆ ಇದೆಲ್ಲ ಇಷ್ಟ ಆಗೋದಿಲ್ಲ. ಯಾವ್ದಕ್ ಇಷ್ಟ ಆಗಲ್ಲ? ಅಜ್ಜಿ ಬಂದ್ರೆ ಚೆನ್ನಾಗಿರುತ್ತೆ. ಕಂದಮ್ಮ, ಇದು ನಿನ್ಗೆ ಅರ್ಥ ಆಗದೆ ಇರೋ ವಿಷಯ. ಅತಿಗೆ, ದೊಡ್ಡಮ್ಮಂಗ್ ಹುಷಾರಿಲ್ಲ ಅನ್ನೋದು ನಾನು ಆಲ್ರೆಡಿ ನಿಮ್ಗೆ ಸುಮಾರು ಸಲ ಹೇಳಿದ್ದೀನಿ. ಅವ್ರಿಗೆ ಜನಗಳನ್ನ ಕಂಡ್ರೆ ಭಯ ಆಗುತ್ತೆ. ಅದ್ ಯಾಕೆ ಆ ಥರದ್ ಫೋಬಿಯಾ ಅವ್ರಿಗೆ ಬಂತೋ ನನಗ್ ಗೊತ್ತಿಲ್ಲ. ಆದ್ರೆ ಕಳೆದ 8 ವರ್ಷಗಳಿಂದ ನಾವ್ ಯಾವುದೇ ಹಬ್ಬಕ್ಕಾಗ್ಲಿ ಪೂಜೆಗಾಗ್ಲಿ ಕರೆದ್ರೆ ಅವ್ರು ಯಾವತ್ತೂ ಆಚೆ ಬಂದಿಲ್ಲ. ಅವ್ರನ್ನ ಹಾಗೆ ಬಿಟ್ಟಿರೋದೇ ತಪ್ಪು. An idle mind is devil's workshop ಅಂತ ಒಂದ್ ಮಾತೇ ಇದೆ. 100% ಸತ್ಯವಾದ ಮಾತು. ನಾನು ಅದೆಷ್ಟೋ ಸಲ ಇವ್ರಿಗೆ ಹೇಳಿದ್ದೀನಿ, ಅತ್ತಿಗೆನ ಹಾಗೆ ಕತ್ಲೆ ಕೊಡ್ಲೆ ಕೂಡಿ ಹಾಕಬೇಡಿ, ಹೊರಗಡೆ ಕರ್ಕೊಂಬನ್ನಿ ಅಂತ. ನೀವ್ ಹೇಳೋದನ್ನ ನೋಡಿದ್ರೆ ನಾವೇನೋ ಅವ್ರನ್ನ ಚೈನಲ್ಲಿ ಕಟ್ ಹಾಕಿದೀವಿ ಅನ್ನೋ ತರ ಹೇಳ್ತಿದ್ದೀರಲ್ರಿ. ಜನರನ್ನ ನೋಡಿದ್ರೆ ಅವರು ಹೇಗೇಗೋ ಆಡ್ತಾರೆ, ಅದು ಅವ್ರಿಗೂ ಹಿಂಸೆ ನಮಗೂ ಹಿಂಸೆ ಅನ್ಕೊಂಡೆ ಅವ್ರನ್ನ ಆಗಿಟ್ಟಿರೋದು. ಅಲ್ಲ, ಇನ್ನು ಎಷ್ಟು ವರ್ಷ ಅಂತ ಅವ್ರು ಹೀಗೆ ಇರ್ಬೇಕು? ಸಂಜೀವ, ಸರಿ ಹೋಗೋ ತನಕ ಇರ್ಲೇಬೇಕು. 8 ವರ್ಷದಿಂದ ಟ್ರೀಟ್ಮೆಂಟ್ ನಡೀತಾ ಇದೆ ತಾನೆ, ಇನ್ನೂ ಯಾಕೆ ಸರಿ ಹೋಗಿಲ್ಲ?
ಅತಿಗೆ ಫಿಸಿಕಲ್ ಪ್ರಾಬ್ಲಮ್ ಆದ್ರೆ ಬೇಗ ಗುಣ ಆಗ್ತಾರೆ. ಅವ್ರಿಗಾಗಿರೋದು ಮೆಂಟಲ್ ಪ್ರಾಬ್ಲಮ್, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಕೋಮಾಗ ಹೋದವರು ರಿಕವರಿ ಆಗಕ್ಕೆ ವರ್ಷಗಳೇ ಹಿಡಿಯುತ್ತೆ. ಮಾತ್ರೆ ಕೊಡ್ತಿದೀವಲ್ಲ, ಯಾಕೆ ರಿಕವರಿ ಆಗಿಲ್ಲ ಅಂತ ಕೇಳಿದ್ರೆ ಹೇಗೆ ಮೂರ್ಖತನ ಅನ್ಸತ್ತೋ ಹಾಗೆ ಈ ಮೂರ್ಖತನವಾಗಿದೆ ನಿಮ್ ಪ್ರಶ್ನೆನು. ಅತ್ತೇನು ನೀನು ಹೇಳೋ ತರ ಕೋಮಾಗ ಹೋಗಿಲ್ಲ. ಉದಾಹರಣೆಗೆ ಹೇಳಿದ್ ನಾನು, ನಿಮ್ಮ ಒಂದ್ ಸ್ವಲ್ಪ ತಲೆಗಳಿಗೆ ಅರ್ಥ ಆಗ್ಲಿ ಅಂತ. ಸರಿ ಸರಿ, ನಿಮ್ಗಳ ಪ್ರಕಾರನೇ ಬರ್ತೀನಿ. ಈ ಮಾತ್ರೆ ಮದ್ದು ತಗೊಂಡವ್ರು ಒಂದೇ ಕಡೆ ಒಬ್ರೇ ಕೂತ್ರೆ ಅವ್ರ ಮಾನಸಿಕ ಸ್ಥಿತಿ ಸರಿ ಹೋಗುತ್ತಾ? ಮುಚ್ಚಿದ ಬಾಗಿಲಿಂದ ಅಮ್ಮ ಒಬ್ಬರೇ ಕೂತ್ಕೊಂಡು ಏನ್ ಗೋಡೆಗಳ ಜೊತೆ ಮಾತಾಡ್ತಾರ? ಮಾನಸಿಕವಾಗಿ ಯಾರಾದ್ರೂ ಕುಗ್ಗಿ ಹೋದಾಗ ನಾವು ನಿಮ್ ಜೊತೆಗಿದ್ದೀವಿ, ಧೈರ್ಯವಾಗಿರಿ ಅಂತ ಹೇಳಿದ್ರೆ ಅವರು ಆದಷ್ಟು ಬೇಗ ಚೇತರಿಸ್ಕೊಳ್ತಾರೆ. ಅದನ್ ಬಿಟ್ಟು ಒಂಟಿಯಾಗಿ ಕೂಡ ಹಾಕಿದ್ರೆ ಅವರ ಪರಿಸ್ಥಿತಿ ಬಿಗಡಾಯಿಸುತ್ತೆ. ಇದನ್ನೇ ಸೈಕಾಲಜಿ ಅನ್ನೋದು. ನೀವ್ ಯಾವಾಗ ಸೈಕಾಲಜಿ ಓದಿದ್ರಿ? ಅತ್ತೆ, ಖಾರದ ಪುಡಿ ಕಣ್ಣಿಗೆ ಬಿದ್ರೆ ಉರಿಯುತ್ತೆ ಅನ್ನೋದು ಕಾಮನ್ ಸೆನ್ಸು. ಮಾವ, ನೀವ್ ಹೇಳೋ ಮಾತು ಸರಿಯಾಗೇ ಇದೆ. ಅತ್ತೆ ಕತ್ಲೆ ರೂಮಿಂದ ಹೊರಗಡೆ ಬಂದ್ರೇನೆ ಸರಿ ಹೋಗ್ತಾರೆ ಅಂತ ನನಗ್ ಅನ್ನಿಸ್ತಾ ಇದೆ. ಇಷ್ಟಕ್ಕೂ ಮನೆ ಯಜಮಾನ್ತಿನೇ ಇಲ್ದೆ ಅದೆಂತ ಪೂಜೆ ಮಾಡೋದ್ ನಾವು? ಅತ್ತೆ ಪೂಜೆಗೆ ಬರ್ಬೇಕು. ಹೌದು, ನಾನಿದನ್ನ ಒಪ್ಪಲ್ಲ. ಅದಕ್ಕೆ ಪ್ಲೀಸ್ ದಯವಿಟ್ಟು ನಾನು ಹೇಳದ್ನ ಕೇಳಿ. ದೊಡ್ಡಮ್ಮಗೆ ನಿಜವಾಗ್ಲೂ ಹುಷಾರಿಲ್ಲ. ಸರಿ, ದೊಡ್ಡಮ್ಮ ಬಂದ್ರು ಅಂತಾನೆ ಇಟ್ಕೊಳ್ಳಿ. ಸಂಜೀವಣ್ಣ ನೋಡಿ ಅವ್ರು ಕೋಪ ಮಾಡ್ಕೊಂಡು ಗಲಾಟೆ ಗಿಲಾಟೆ ಮಾಡ್ಕೊಂಡ್ರೆ ಹಬ್ಬದ ದಿನ ಚೆನ್ನಾಗಿರುತ್ತಾ? ಕೋಪ ಮಾಡ್ಕೊಂಡ್ಲಿ, ಇಲ್ಲ ಎರಡೇಟ್ ಹೊಡಿಲಿ, ನನಗೆ ಅದೇ ಹಬ್ಬ. ಆದ್ರೆ ಅಮ್ಮ ಬರ್ಲಿ. ನಾವ್ ಹೇಳೋದು ಕೇಳಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀರಾ ಹೇಗೆ? ನಿಮ್ ಈಗೋ ಫೀಲಿಂಗ್ಸ್ಗೆ ಅಕ್ಕ ಬಲಿ ಆಗ್ಬೇಕಾ? ಒಂದ್ ನಿಮಿಷ, ನಾವು ವೋಟಿಂಗ್ ಹೋಗೋಣ. ಒಂದು ನಿರ್ದಿಷ್ಟವಾದ ನಿರ್ಧಾರ ತಗೊಳಕ್ ಆಗದೆ ಇದ್ದಾಗ ನಾವು ಮಾಡೋದು ಅದನ್ನೇ ಅಲ್ವಾ? ಇವಾಗ ಪದ್ಮಜ ಅತ್ತಿಗೆ ಪೂಜೆಗೆ ಬರೋದು ಬೇಡ ಅನ್ನೋರೆಲ್ಲ ಕೈ ಮೇಲೆತ್ತಿ. ನಮ್ಮಮ್ಮಂಗೆ ಸೀರೆ ಮತ್ತು ಒಡವೆನ ನಾನು ದುಡ್ದಿರೋ ದುಡ್ಡಲ್ಲಿ ತಂದು ಕೊಡ್ತೀನಿ. ರಚನಾ, ಅಮ್ಮಂಗೆ ಹಸಿರು ಕಲರ್ ರೇಷ್ಮೆ ಸೀರೆ, ಅದರಲ್ಲೂ ದೊಡ್ಡ ಪನ್ನ ಬರುತ್ತಲ್ಲ, ಅದು ಸೂಪರ್ ಕಾಣತ್ತೆ. ನಾನು ಅದನ್ನು ಪರ್ಚೇಸ್ ಮಾಡ್ತೀನಿ. ಹಾಗೆ ಬಳೆಗಳನ್ನ ಯಾವ ಕಲರ್ ತರೋದು? ಗಾಜಿನ ಬಳೆಗಳನ್ನ ತಗೊಳ್ಳಿ, ಅವ್ರ ವಯಸ್ಸಿಗೆ ರಾಯಲ್ ಆಗಿ ಕಾಣಿಸುತ್ತೆ. ಕರೆಕ್ಟ್. ಸೀರೆಗೆ ಮ್ಯಾಚ್ ಆಗೋ ಥರ ತರ್ತೀನಿ. ಅವೆಲ್ಲ ಓಕೆ, ಆದರೆ ಒಡವೆ ತರೋದು ಹೇಗೆ? ಈಗಿನ ಬಂಗಾರದ ರೇಟಿಗೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗುತ್ತಲ್ವಾ? ಇರೋ ಕಾಸಲ್ಲಿ ಒಂದ್ಸಲ ತಗೊಳ್ಳೋಣ. ನಮ್ಮಮ್ಮ ಸಿಂಪಲ್ ಆಗಿ ಬಂದ್ರು ರಾಯಲ್ ಆಗಿ ಕಾಣಿಸ್ಬೇಕು. ರಾಜ ಮಾತಾಡ್ತಾರ? ನೀವು ಪೂಜೆ ರೆಡಿ ಮಾಡ್ಕೊಳ್ಳಿ, ನಾನು ಹೀಗೆ ಹೋಗಿ ಹಾಗೆ ಬಂದ್ಬಿಡ್ತೀನಿ. ಓಕೆ? ಅಮ್ಮನ ಮೇಲೆ ಇವನಿಗಿರೋ ಪ್ರೀತಿ ಮಮಕಾರ ಆ ತಾಯಿಗೆ ಯಾವಾಗ ಅರ್ಥ ಆಗುತ್ತೋ ಏನೋ. ಬಾಲ, ಇಷ್ಟರಲ್ಲೇ ಅಮ್ಮ ಮಗ ಬಂದಾಗ್ತಾರೆ ನೋಡಿ. ರಚ್ಚು, ಶಿವ,
ರೇಷ್ಮೆ ಸೀರೆ. ಇದು ಅಮ್ಮನ ಕಲರ್ಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ತಗೊಂಬಂದೆ. ನಿನ್ಗೆ ಹೇಗೆ ಅನಿಸ್ತಾ ಇದೆ? ಸಖತ್ತಾಗಿದೆ. ಇದು ಬಳೆಗಳು ಬಹುಶಃ ಮನೆಯವ್ರಿಗೆ ಇರಿಟೇಷನ್ ಆಗ್ಬೋದು. ಪರವಾಗಿಲ್ಲ, ಉರ್ಕೊಳ್ಳಿ ಬಿಡಿ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಅಮ್ಮಂಗೋಸ್ಕರ ಒಂದು ಚಿಕ್ಕ ಚೈನ್, ಅವರು ಬರೀ ಕೋಳಲ್ಲಿ ಇರೋದು ಬೇಡ ಅಂತ. ತುಂಬಾ ಕ್ಯೂಟ್ ಆಗಿದೆ ಜೀವ. ಎಲ್ಲ ಓಕೆ ಅಲ್ವಾ? ಅಮ್ಮಂಗೆ ಇಷ್ಟ ಆಗುತ್ತಲ್ವಾ? ಖಂಡಿತ ಇಷ್ಟ ಆಗುತ್ತೆ. ಓ, ಅಡುಗೆಗೇನೋ ರೆಡಿ ಆಗ್ತಿರೋ ಹಾಗಿದೆ. ಅದೇ ಅತ್ತೆಗೆ ಇಷ್ಟವಾದ ಅಡುಗೆಗಳು ನಿಮ್ಗೆ ಹೇಳಿದ್ನಲ್ಲ ಜೀವ, ಬೇಗ ಮಾಡ್ಬಿಟ್ರಾ? ಹೌದಲ್ವಾ? ಅಮ್ಮಂಗೆ ಇಷ್ಟವಾದ ಕೋಸಂಬರಿ, ಅಕ್ಕಿ ಪಾಯಸ, ಬೇಳೆ ತೋವೆ ಇದೆಲ್ಲವನ್ನು ಬೇಗ ಬೇಗ ರೆಡಿ ಮಾಡಬೇಕು. ನಾನೇ ನನ್ನ ಕೈಯಾರ ಇವತ್ತು ಎಲ್ಲ ರೆಡಿ ಮಾಡ್ತೀನಿ. ಓಹೋ, ಅವೆಲ್ಲ ಆಗಲ್ಲ. ನಾನ್ ನಮ್ಮ ಅತ್ತೆಗೆ ನನ್ನ ಕೈಯಾರ ನಾನೇ ಅಡ್ಗೆ ಮಾಡ್ತೀನಿ. ಓಹೋ, ಚಾನ್ಸೇ ಇಲ್ಲ. ಇಂಥ ಚಾನ್ಸನ್ನ ನಾನು ಮಿಸ್ ಮಾಡ್ಕೊಳ್ಳಲ್ಲ. ಇವತ್ತೆಲ್ಲ ಅಡುಗೆ ನನ್ನ ಕೈಯಿಂದನೇ ಆಗ್ಬೇಕು. ನನ್ನ ಕೈಯಿಂದ ಆಗ್ಬೇಕು. ನನ್ನ ಕೈಯಿಂದ? ನನ್ನ ಕೈಯಿಂದ. ಸರಿ, ಇಬ್ರು ಸೇರೆ ಮಾಡೋಣ. ಕ್ರೆಡಿಟ್ ಇಬ್ರಿಗೂ ಸಿಗಲಿ. ಡನ್. ಓಹೋ, ಸಂಜೀವ ದೊಡ್ಡಮ್ಮಂಗೆ ಹೊಸ ಸ್ಯಾರಿ ತಗೊಂಡಿದ್ದಾನ, ಹೊಸ ಗೋಲ್ಡ್ ಚೈನ್ ತಗೊಂಡ್ಬಂದಿದ್ದಾನ. ಅಷ್ಟೇ ಅಲ್ಲ ದೇವಿ, ಅವಳಿಗೋಸ್ಕರ ತರಾವರಿ ಅಡ್ಗೆಗಳನ್ನ ರೆಡಿ ಮಾಡಿಸ್ತಾ ಇದ್ದಾರೆ. ತಪ್ಪೆ ಊಟ ತಿಂತಾ ಇದ್ದವಳು ರುಚಿಯಾದ ಊಟ ಸವಿಯೋಕೆ ರೆಡಿ ಆಗಿದ್ದಾಳೆ. ಇದು ಹೀಗೆ ಮುಂದುವರೆದ್ರೆ ಅವಳ ಮೇಲೆ ನಮಗಿರೋ ಕಂಟ್ರೋಲ್ನ ಕಳ್ಕೊಂಡ್ಬಿಡ್ತೀವಿ ದೇವಿ. ನಿನಗೆ ಯಾಕೆ ಹಾಗನ್ನಿಸ್ತಿದೆ? ಅವಳನ್ನ ನಾವೇನೇ ಕೂಡ ಹಾಕಿದ್ರು, ಜನರಿಂದ ದೂರ ಇಟ್ರು, ಆ ಕತ್ಲೆ ಕೋಣೆಯಿಂದ ಮತ್ತೆ ಜನರ ಮಧ್ಯೆ ಬರ್ಬೇಕು ಅನ್ನೋ ಆಸೆ ಅವಳಿಗಿದೆ. ಅದನ್ನ ನಾನು ಗಮನಿಸ್ತಾ ಇದ್ದೀನಿ. ಒಂದ್ ಸಲ ಅವಳು ನಮ್ಮ ಮಧ್ಯೆ ಬಂದ್ಲು ಅಂದ್ರೆ ಆ ರಚನಾಗೆ ಹತ್ರ ಆಗ್ಬೋದು, ಆ ಸಂಜೀವನ ಮತ್ತೆ ಒಪ್ಕೋಬಹುದು. ನನಗೆ ಯಾಕೋ ಹಾಗೆಲ್ಲ ಅನ್ನಿಸ್ತಾ ಇಲ್ಲ. ಯಾವ್ದನ್ನು ನಿರ್ಲಕ್ಷ್ಯ ಮಾಡಬಾರ್ದು ಅಂತ ನೀನೇ ಹೇಳ್ತಿದ್ದಲ್ಲ ದೇವಿ. ಆ ರಚನನ್ಗೆ ಪದ್ಮಜನ್ ರೂಮ್ ಕಡೆ ಹೋಗ್ಬಾರ್ದು ಅಂತ ವಾರ್ನಿಂಗ್ ಮೇಲೆ ವಾರ್ನಿಂಗ್ ಮಾಡ್ದೆ. ಅವಳದನ್ನ ಫಾಲೋ ಮಾಡಿದ್ಲಾ? ಉಪಾಯವಾಗಿ ಗಂಡನಿಂದ ಓಟ್ ಮಾಡಿಸಿ ರಾಣ ಅಂತ ರಾಣನೇ ಅಮ್ಮ ಬರ್ಲಿ ಅನ್ನೋ ಹಾಗೆ ಮಾಡಿಸಿದ್ಲಾ? ಅಫ್ಕೋರ್ಸ್ ಪದ್ಮಜ ಬಂದ್ರು ಅವಳು ಸುಮ್ಮನೆ ಅಂತೂ ಇರಲ್ಲ. ರಾಣನ್ ಚಿತಾವಣೆಯಿಂದ ಅವಳು ಸಂಜೀವನ್ ಮೇಲೆ ಗಲಾಟೆಗೆ ಹೋಗ್ತಾಳೆ. ಆದ್ರೂ ಅಮ್ಮ, ದೊಡ್ಡಮ್ಮ ರೂಮಿಂದ ಹೊರಗೆ ಬರಬಾರ್ದು. ನಾವ್ ಎಕ್ಸ್ಪೆಕ್ಟ್ ಮಾಡ್ತಿರೋ ಹಾಗೆ ದೊಡ್ಡಮ್ಮ ಗಲಾಟೆ ಮಾಡ್ಲಿಲ್ಲ ಅಂದ್ರೆ, ಸಂಜೀವಂಗ್ ಅವಮಾನ ಮಾಡ್ಲಿಲ್ಲ ಅಂದ್ರೆ, ಬೈ ಚಾನ್ಸ್ ಗಲಾಟೆ ಆಯ್ತು ಅಂತಾನೆ ಇಟ್ಕೋ. ಅದ್ರಿಂದ ಜಾಸ್ತಿ ಅನುಕೂಲ ಯಾರಿಗೆ? ರಾಣಂಗೆ. ಅದ್ರಿಂದ ಅವ್ನು ಸ್ಟ್ರಾಂಗ್ ಆಗ್ತಾ ಹೋಗ್ತಾನೆ ಅಮ್ಮ. ಅದ್ ನಮಗ್ ಡೇಂಜರ್. ಎಕ್ಸಾಕ್ಟ್ಲಿ ದೇವಿ. ಈ ಜಗದೀಶ್ ಚಂದ್ರ ಮಕ್ಕಳನ್ನ ಯಾರನ್ನು ನಂಬಕ್ಕಾಗಲ್ಲ, ಎಲ್ಲರೂ ಸ್ವಾರ್ಥಿಗಳೇ. ಆದ್ರೆ ಈ ಪದ್ಮಜನ ತಡೆಯೋದು ಹೇಗೀಗ? ಅದನ್ನ ನಾನು ನೋಡ್ಕೋತೀನಿ. ದೊಡ್ಡಮ್ಮ ರೂಮ್ ಬಿಟ್ಟು ಹೊರಗೆ ಬರಲ್ಲ.